ಸತ್ಯವಂತ ಮತ್ತು ಸಾವಿತ್ರಿ ಇಬ್ಬರೂ ಕೂಡ ವಿವಾಹವಾಗಿ ಒಳ್ಳೆಯ ರೀತಿಯ ಜೀವನವನ್ನು ಮಾಡ್ತಿದ್ದಾರೆ. ಒಂದು ಸಂದರ್ಭದಲ್ಲಿ ಗೃಹೀತ್ವ ಗಮನಂ ಚಕ್ರೆ ತತ್ಪಶ್ಚಾತ್ ಪ್ರಯೇಯೌ ಸತಿ ಅಂತ, ಹೀಗೆ ಕಾಡಿನಲ್ಲಿ ಪ್ರಯಾಣವನ್ನು ಮಾಡಬೇಕಾದ್ರೆ ಒಮ್ಮೆ ಆ ಸತ್ಯವಂತ ಸಾವಿತ್ರಿಯ ಪತಿ ಮರಣವನ್ನು ಹೊಂದಿದ್ದಾನೆ. ಯಮ ಕಿಂಕರರು ಬಂದು ಅವನನ್ನು ಕರೆದುಕೊಂಡು ಲೋಕಾಂತರಕ್ಕೆ ಹೋಗ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಸಾವಿತ್ರಿ ದೇವಿಯ ಅವಳ ತಪಸ್ಸಿನ ಬಲ ಅವಳು ಕೂಡ ಯಮನನ್ನು ಹಿಂಬಾಲಿಸಿಕೊಂಡು ಹೋಗ್ತಾ ಇದ್ದಾಳೆ. ಅಹೋಕ್ವಯಾಸಿ ಸಾವಿತ್ರಿ ಗೃಹೀತ್ವ ಮಾನುಷೀಂತನಂ. ಆ ಯಮಕಿಂಕರರು ಹೇಳ್ತಾರೆ, ಈ ಮಾನುಷಿ ದೇಹವನ್ನು ಇಟ್ಟುಕೊಂಡು ನೀನು ಎಲ್ಲಿಗೆ ಬರ್ತಾ ಇದ್ದೀಯಾ? ಮಾನುಷಿ ದೇಹವನ್ನು ಇಟ್ಟುಕೊಂಡು ಈ ಬೇರೆ ಬೇರೆ ಲೋಕಗಳಿಗೆ ಬರಲಿಕ್ಕಿಲ್ಲ, ನೀನು ಹೋಗು ಅಂತ ಕೇಳಿದಾಗ ಅವಳ ಒಂದೇ ಮಾತು, ನನಗೆ ಗಂಡನನ್ನು ಕೊಡು, ನಾನು ಬರುವುದಿಲ್ಲ. ಇಲ್ಲದಿದ್ದರೆ ನಾನು ಗಂಡನ ಜೊತೆಗೆ ಇದೇ ದೇಹದಲ್ಲಿ ಬರ್ತೇನೆ, ನನ್ನ ತಪಸ್ಸಿನ ಫಲವನ್ನೆಲ್ಲ ಇದರಲ್ಲಿ ಹಾಕಿ ನಾನು ಬರ್ತೇನೆ ಅಂತ ಹೇಳಿದಾಗ ಆ ಯಮಕಿಂಕರರು ತುಂಬ ಸುಂದರವಾದ ಉಪದೇಶವನ್ನು ಮಾಡ್ತಾರೆ. ಕರ್ಮಣ ಜಾಯತೆ ಜಂತು ಕರ್ಮಣೇವ ಪ್ರಲೀಯತೆ, ಸುಖಂ ದುಃಖಂ ಭಯಂ ಶೋಕಂ ಕರ್ಮಣೇವ ಪ್ರಪದ್ಯತೆ. ಎಲ್ಲವೂ ಕರ್ಮದ ಅಧೀನ. ನಾವು ಪಡೆತಕ್ಕಂತಹ ಸುಖ ಆಗಿರಬಹುದು, ನಮಗೆ ಬರ್ತಕ್ಕಂತಹ ದುಃಖ ಆಗಿರಬಹುದು, ಯಾವುದಕ್ಕೂ ಮತ್ತೊಬ್ಬರು ಕಾರಣ ಅಲ್ಲ, ನಮ್ಮ ಕರ್ಮಗಳೇ ಕಾರಣ. ಅದರಾಗಿ ನಿನ್ನ ಗಂಡನ ಕರ್ಮಕ್ಕೆ ಅನುಗುಣವಾಗಿ ಇಷ್ಟು ದಿನ ಬದುಕಿದ್ದ, ಈಗ ಆ ಯಮನ ಆದೇಶವಾಗಿದೆ, ಅದಕ್ಕೆ ಅವನನ್ನು ನಾವು ಕರೆದುಕೊಂಡು ಹೋಗ್ತಾ ಇದ್ದೇವೆ ಅಂತ ಹೇಳಿದಾಗ ಆ ಯಮನಲ್ಲಿಯೇ ಆ ಸಾವಿತ್ರಿ ದೇವಿ ಪ್ರಶ್ನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾಳೆ. ಕರ್ಮಣ ಪುಣ್ಯವಾನ್ ಜೀವ ಮಹಾಪಾಪಿ ಸ್ವಕರ್ಮಣ, ಕರ್ಮಣ ಸುಂದರೋ ರೋಗಿ ಮಹಾರೋಗಿ ಚ ಕರ್ಮಣ. ಎಲ್ಲವೂ ಆಗುವಂಥದ್ದು ಕರ್ಮದಿಂದಲೇ ಅಂತ ಹೇಳ್ತಾ ಇದ್ದೀಯಾ, ಆ ಕರ್ಮದ ಬಗ್ಗೆ ನನಗೆ ಉಪದೇಶವನ್ನು ಮಾಡು ಎಂಬುದಾಗಿ ಆ ಸಾವಿತ್ರಿ ದೇವಿ ಯಮನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಹೀಗೆ ಅವಳನ್ನು ನೋಡಿಯೇ ಯಮಧರ್ಮನಿಗೆ ತುಂಬ ಖುಷಿಯಾಗ್ತದೆ. ಕೇವಲ ತನ್ನ ಗಂಡನು ಬೇಕು ಅಂತ ಬಂದವಳು ಕೇವಲ ಗಂಡನನ್ನು ಮಾತ್ರ ಪಡೆಯದೆ ಅದರ ಜೊತೆಗೆ ತತ್ವಜ್ಞಾನವನ್ನು ಕೇಳ್ತಾ ಇದ್ದಾಳೆ, ಅವಳಿಗೆ ಸ್ವಲ್ಪ ಉಪದೇಶ ಮಾಡೋಣ ಅಂತ ಆ ಯಮಧರ್ಮ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಕಿಂ ಕರ್ಮ ವಾ ಶುಭಂ ಧರ್ಮ ರಾಜ ಕಿಂ ವಾ ಅಶುಭಂ ನೃಣಾಂ. ಯಾವುದು ಶುಭ ಕರ್ಮ, ಯಾವುದು ಅಶುಭ ಕರ್ಮ ಅಂತ ಹೇಗೆ ನಾವು ತೀರ್ಮಾನ ಮಾಡಬೇಕು? ತುಂಬ ವಿಸ್ತಾರವಾದಂತಹ ಸುಮಾರು 12-13 ಅಧ್ಯಾಯಗಳಲ್ಲಿ ಕರ್ಮ ವಿಪಾಕ ಅಂತಲೇ ಹೆಸರು. ಕರ್ಮದ ಪ್ರಕ್ರಿಯೆಗಳನ್ನು, ಯಾವುದು ಸತ್ಕರ್ಮ, ಯಾವುದು ದುಷ್ಕರ್ಮ. ನಾವು ಕೆಲವು ಸತ್ಕರ್ಮಗಳನ್ನು ಮಾಡಿರ್ತೇವೆ, ನಾವು ಪುಣ್ಯ ಸಂಪಾದನೆ ಮಾಡಿದ್ದೇವೆ ಅಂತ ಅಂದ್ಕೊಂಡಿರ್ತೇವೆ, ಆದರೆ ಅಲ್ಲಿಯೂ ಕೂಡ ಕೆಲವೊಮ್ಮೆ ಪಾಪದ ಸಂಪಾದನೆಗೆ ಮಾರ್ಗಗಳಿರ್ತದೆ. ಅದರಿಂದಾಗಿ ಮೊದಲು ಕರ್ಮಗಳನ್ನು ಮಾಡಬೇಕಾದ್ರೆ ಅದನ್ನು ಹೇಗೆ ಮಾಡಬೇಕು, ಹೇಗೆ ಮಾಡಿದರೆ ಅದು ಧರ್ಮ ಆಗ್ತದೆ, ಹೇಗೆ ಮಾಡಿದರೆ ಅಧರ್ಮ ಆಗ್ತದೆ. ನಮಗೆ ದೇವರ ಕೆಲಸ ಮಾಡಿದರೆ ಅದು ಸತ್ಕರ್ಮ ಅಂತ, ನಮಗೆ ತಪಸ್ಸು ಮಾಡಿದರೆ, ಜಪ ಮಾಡಿದರೆ, ಪೂಜೆ ಮಾಡಿದರೆ, ಹೋಮ ಮಾಡಿದರೆ ನಮಗೆ ಪುಣ್ಯ ಅಂತ ನಾವು ಅಂದಾಜು ಮಾಡಿರ್ತೇವೆ. ಆದರೆ ರಾವಣ, ಹಿರಣ್ಯಕಶಿಪು ಮೊದಲಾದ ರಾಕ್ಷಸರು ಕೂಡ ನಮಗಿಂತ 1000 ಪಟ್ಟು ತಪಸ್ಸನ್ನು ಮಾಡಿದವರು, ಆದರೆ ಅದು ಯಾವತ್ತೂ ಕೂಡ ಧರ್ಮ ಅಂತಾಗಿಲ್ಲ, ಅದು ಅಧರ್ಮವೇ ಆಯಿತು. ಹಾಗಾದರೆ ನಾವು ಮಾಡುವ ಪೂಜೆ, ಯಜ್ಞ, ವ್ರತಗಳು, ತಪಸ್ಸು ಇದು ಧರ್ಮ ಜನಕ ಪುಣ್ಯಪ್ರದ ಆಗಬೇಕು ಅಂತ ಹೇಳಿದ್ರೆ ಒಳಗೆ ಇರಬೇಕಾದಂತಹ ದೃಷ್ಟಿಕೋನ ತುಂಬ ಮುಖ್ಯವಾದದ್ದು. ಆ ದೃಷ್ಟಿಕೋನದ ಬಗ್ಗೆ ವಿಸ್ತಾರವಾಗಿ ಯಮಧರ್ಮ ಹೇಳ್ತಾ ಹೋಗ್ತಾನೆ. ಅಹೈತುಕಿ ವಿಷ್ಣು ಪೂಜಾ ಸಂಕಲ್ಪರಹಿತ ಸತಾಂ ಕರ್ಮ ನಿರ್ಮೂಲನಾತ್ಮಾವೈ ಸಾಚ ಇವ ಹರಿಭಕ್ತಿದ. ಯಾವತ್ತೂ ಕೂಡ ನಾವು ಯಾವುದೇ ಕರ್ಮವನ್ನು ಮಾಡಬೇಕಾದ್ರೆ ಮುಖ್ಯವಾಗಿ ನಮ್ಮ ಮನಸ್ಸಲ್ಲಿರಬೇಕಾದದ್ದು ಅದು ದೇವರ ಪೂಜೆ ಆಗಿರಬಹುದು, ಹೋಮ ಆಗಿರಬಹುದು, ಜಪ ಆಗಿರಬಹುದು. ಯಾವುದೇ ಒಂದು ದೇವರ ದರ್ಶನವನ್ನು ಮಾಡಬೇಕಾದರೂ ಕೂಡ ನಮ್ಮ ಮನಸ್ಸಿನಲ್ಲಿ ಯಾವ ಉದ್ದೇಶ ಇದೆ ಅಂತ ನೋಡಬೇಕಂತೆ. ನಮ್ಮ ಮನಸ್ಸಿನಲ್ಲಿ ಲೌಕಿಕವಾದಂತಹ ಸುಖಭೋಗಗಳದ್ದೇ ಉದ್ದೇಶ ಇದೆ. ನನಗೆ ಉದ್ಯೋಗ ಸಿಗಬೇಕು, ನನಗೆ ಹಣ ಸಿಗಬೇಕು, ನನ್ನ ಮಕ್ಕಳಿಗೆ ಮದುವೆ ಆಗಬೇಕು, ನನಗೆ ಶಾಲೆಯಲ್ಲಿ ಒಳ್ಳೆ ಅಂಕ ಬರಬೇಕು, ಹೀಗೆ ಲೌಕಿಕವಾದ ಫಲಗಳೇ ನಮ್ಮಲ್ಲಿ ಇದ್ದರೆ ನಮ್ಮ ಆರಾಧನೆಗೂ ರಾವಣನ ಹಿರಣ್ಯಕಶಿಪುಗಳ ಆರಾಧನೆಗೂ ಯಾವುದೇ ವ್ಯತ್ಯಾಸ ಇಲ್ಲ. ಯಾಕೆ ಅವರು ಕೂಡ ಅತ್ಯಂತ ನಿಷ್ಠುರವಾದ ತಪಸ್ಸನ್ನು ಮಾಡಿದವರು. ಆದರೆ ಅದು ಯಾಕೆ ಅಧರ್ಮ ಆಯಿತು ಅಂತ ಹೇಳಿದ್ರೆ ಸ್ವಾರ್ಥ ತತ್ಪರರಾಗಿ ಅವರಿಗೆ ಭಗವಂತ ದೊಡ್ಡವ, ಭಗವಂತನ ಅನುಗ್ರಹ ಬೇಕು ಎನ್ನುವ ಮನಸ್ಥಿತಿ ಇರಲಿಲ್ಲ. ಹೊರತು ನನಗೆ ಅಮರತ್ವ ಬೇಕು, ನನಗೆ ಪ್ರಸಿದ್ಧಿ ಬೇಕು, ನಾನು ರಾಜನಾಗಬೇಕು, ನಾನು ಹೇಳಿದ ಹಾಗೆ ಎಲ್ಲರೂ ಇರಬೇಕು, ಹೀಗೆ ಸ್ವಾರ್ಥ ತತ್ಪರತೆ ಇದ್ದು ಭಗವಂತನ ಆರಾಧನೆ ಮಾಡಿದರೆ ಅದು ಧರ್ಮ ಆಗುವುದಿಲ್ಲ, ಅದು ಅಧರ್ಮ ಆಗ್ತದೆ. ಭಗವಂತ ಎಲ್ಲರಿಗಿಂತ ದೊಡ್ಡವ. ಹೇಗೆ ತಾಯಿ ಮಗುವನ್ನು ಪ್ರೀತಿ ಮಾಡುವ ಹಾಗೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಇದು ನನ್ನ ಮಗು ಎನ್ನುವುದಾಗಿ ಪ್ರೀತಿಯಿಂದ ನೋಡಿಕೊಳ್ಳುವ ಹಾಗೆ ಅವನು ನನ್ನ ಭಗವಂತ, ನನ್ನನ್ನು ಸೃಷ್ಟಿ ಮಾಡಿದ ಭಗವಂತ, ನನ್ನನ್ನು ಈ ಲೋಕಕ್ಕೆ, ಈ ಶರೀರವನ್ನು ನನಗೆ ಕೊಟ್ಟು ನನ್ನಿಂದ ಅನೇಕ ರೀತಿಯ ಕೆಲಸಗಳನ್ನು ಮಾಡಿಕೊಳ್ಳುವ ನನ್ನ ಭಗವಂತ ಎನ್ನುವ ಪ್ರೇಮದಿಂದ ಭಗವಂತನ ಸ್ತೋತ್ರ ಮಾಡಬೇಕು, ಭಗವಂತನ ದರ್ಶನವನ್ನು ಮಾಡಬೇಕು, ಭಗವಂತನ ಚಿಂತನೆಯನ್ನು ಮಾಡಬೇಕು. ಹೀಗೆ ಅಹೈತುಕಿ ಯಾವುದೇ ಫಲಕಾಮನೆಗಳಿಲ್ಲದೆ ಭಗವಂತನ ಚಿಂತನೆ ಮಾಡಿದರೆ ಮಾತ್ರ ಅದು ಧರ್ಮ ಆಗಲಿಕ್ಕೆ ಸಾಧ್ಯ. ನಮ್ಮ ಲೌಕಿಕ ಕಾಮನೆಗಳನ್ನು ಇಟ್ಟುಕೊಂಡು ಭಗವಂತನ ಚಿಂತನೆ ಮಾಡಿದರೆ ಅದು ವ್ಯಾಪಾರವಾಗ್ತದೆ.
ನಾನು ಪೂಜೆಯನ್ನು ಮಾಡ್ತೇನೆ, ಭಗವಂತ ನನಗೆ ಅದನ್ನು ಕೊಡು, ಭಗವಂತ ಇದನ್ನು ಕೊಡು ಅಂತ ಭಗವಂತನಲ್ಲಿ ಕೇಳುವಂಥದ್ದು ಅದು ವ್ಯಾಪಾರ ಆಗ್ತದೆ ಹೊರತು ಅದು ಭಕ್ತಿ ಆಗುವುದಿಲ್ಲ. ಅದನ್ನು ನಿಷ್ಕಲ್ಮಶವಾದಂತಹ ಭಾವದಿಂದ ವಿಧೇಯನಾದಂತಹ ಶಿಷ್ಯ ಗುರುವನ್ನು ಪ್ರೀತಿಸುವ ಹಾಗೆ, ಸಾತ್ವಿಕವಾದಂತಹ ಮಕ್ಕಳು ತನ್ನ ತಂದೆ ತಾಯಿಗಳನ್ನು ವೃದ್ಧಾಪ್ಯದಲ್ಲಿಯೂ ಪ್ರೇಮದಿಂದ ತಂದೆ ತಾಯಿಗಳನ್ನು ನೋಡಿಕೊಳ್ಳುವ ಹಾಗೆ, ಅಲ್ಲಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನನ್ನ ತಂದೆ ತಾಯಿಯರು ನನಗೆ ಸಂಸ್ಕಾರವನ್ನು ಕೊಟ್ಟವರು, ನನಗೆ ಈ ಶರೀರವನ್ನು ಕೊಟ್ಟವರು ಎನ್ನುವ ಪ್ರೀತಿಯಿಂದಾಗಿ ಒಳ್ಳೆಯ ಮಕ್ಕಳು ಹೇಗೆ ತಂದೆ ತಾಯಿಗಳನ್ನು ಪ್ರೀತಿಸ್ತಾರೋ ಹಾಗೆ ನಾವು ಭಗವಂತನನ್ನು ಪ್ರೀತಿಸಬೇಕೇ ಹೊರತು ಯಾವುದೋ ಫಲಾಪೇಕ್ಷೆಯನ್ನು ಇಟ್ಟುಕೊಂಡು ಭಗವಂತನ ಪೂಜೆ ಮಾಡಿದರೆ ಈ ಫಲ ಸಿಗ್ತದೆ, ಭಗವಂತ ಈ ಫಲ ಕೊಡು, ದೇವರ ಸುತ್ತ ಪ್ರದಕ್ಷಿಣೆ ಬರಬೇಕಾದ್ರೆ ಭಗವಂತನ ಸ್ಮರಣೆ ಭಗವಂತನ ನಾಮಕ್ಕಿಂತಲೂ ಕೂಡ ಹೆಚ್ಚು ನಮ್ಮ ಪಟ್ಟಿಯೇ ಇದ್ದರೆ ಅದು ಪ್ರೀತಿ ಭಕ್ತಿ ಅಂತ ಆಗುವುದಿಲ್ಲ ಅಂತ ತುಂಬ ಉತ್ತಮವಾದಂತಹ ಮಾತನ್ನು ಹೇಳ್ತಾನೆ. ಆ ಸಂದರ್ಭದಲ್ಲಿ ಭಗವಂತನನ್ನು ಹೇಗೆ ಚಿಂತನೆ ಮಾಡಬೇಕು? ಹಾಗಾದರೆ ದೇವರ ದರ್ಶನವನ್ನು ಮಾಡಬೇಕಾದ್ರೆ, ದೇವರ ಸ್ತೋತ್ರವನ್ನು ಮಾಡಬೇಕಾದ್ರೆ ನಮ್ಮ ಜೀವನವನ್ನು ನಾವು ಸ್ಮರಣೆ ಮಾಡಿಕೊಳ್ಳುವುದಲ್ಲ. ದೇವರ ಪೂಜೆಯನ್ನು ಮಾಡಬೇಕಾದ್ರೆ ನಮ್ಮ ಜೀವನದ ಬಗ್ಗೆ ಆಲೋಚನೆ ಇರಬಾರದು, ದೇವರ ಬಗ್ಗೆ ಆಲೋಚನೆ ಇರಬೇಕಿರತಕ್ಕಂಥ ಎಚ್ಚರವನ್ನು ಕೊಟ್ಟು ಆ ದೇವರನ್ನು ಹೇಗೆ ಹಾಗಾದರೆ ಆಲೋಚನೆ ಮಾಡಬೇಕು? ತುಂಬ ಸುಂದರವಾಗಿ ವೇದಾಂತದ ಸೂಕ್ಷ್ಮಗಳನ್ನು ಬ್ರಹ್ಮವೈವರ್ತ ಪುರಾಣ ಹೇಳ್ತದೆ. ಜೀವ ಕರ್ಮಫಲಂ ಭುಂಕ್ತೆ ಆತ್ಮ ನಿರ್ಲಿಪ್ತ ಏವಚ ಆತ್ಮನ ಪ್ರತಿಬಿಂಬಂ ಚ ದೇಹಿ ಜೀವಸ್ಸ ಏವಚ. ನಿನ್ನೆ ನಾವು ಅದನ್ನು ನೋಡಿದ್ವಿ. ಬಿಂಬಶ್ಚ ಪ್ರತಿಬಿಂಬಶ್ಚ, ಭಗವಂತ ಬಿಂಬ, ನಾವು ಪ್ರತಿಬಿಂಬರು, ಅಸ್ವತಂತ್ರರು. ನಮ್ಮ ಒಳಗೆ ಭಗವಂತ ಇದ್ದು ಎಲ್ಲ ಕೆಲಸಗಳನ್ನು ಮಾಡಿಸ್ತಾನೆ ಅಂತಕ್ಕಂತಹ ಜಾಗೃತಿ ಇರಬೇಕು. ಹಾಗಾದರೆ ನಮ್ಮ ಒಳಗೆ ಭಗವಂತ ಇದ್ದಾನೆ ಅಂತ ಹೇಳಿದ್ರೆ ನಮಗೆ ಸಿಕ್ಕುವ ಎಲ್ಲ ಸುಖ ದುಃಖಗಳು ಕೂಡ ಭಗವಂತನಿಗೂ ಸಿಗ್ತದಾ ಅಂತ ಹೇಳಿದರೆ, ನಮ್ಮ ದೇಹದ ಒಳಗೆ ಇದ್ದು ನಮ್ಮನ್ನೆಲ್ಲ ನಿಯಮನ ಮಾಡ್ತಾನೆ, ಆದರೆ ನಾವು ಮಾಡುವ ಯಾವುದೇ ಕರ್ಮದ ಲೇಪ ಅದು ಭಗವಂತನಿಗೆ ಇಲ್ಲ. ಅವ್ಯಯ ಏವಚ ಅಂತ ಗೀತೆಯಲ್ಲಿ ಕೃಷ್ಣ ಹೇಳಿದ ಹಾಗೆ ದೇಹದ ಒಳಗೆ ಇರ್ತಾನೆ. ಒಂದು ಮನೆಯೊಳಗೆ ನಾವಿರ್ತೇವೆ, ಮನೆ ಬಿದ್ದರೆ ಅದರ ಲೇಪ ನಮಗೂ ಕೂಡ ಆಗ್ತದೆ. ನಾವು ಕೂಡ ಮನೆ ನಾಶ ಆದರೆ ನಾವು ಕೂಡ ನಾಶ ಆಗಿ ಹೋಗ್ತೇವೆ, ಮನೆಯ ಒಳಗೆ ಇರ್ತಕ್ಕಂತಹ ನಾವು ಕೂಡ ನಾಶ ಆಗಿ ಹೋಗ್ತೇವೆ. ಆದರೆ ನಮ್ಮ ಒಳಗೆ ಇರ್ತಕ್ಕಂತಹ ಭಗವಂತ ಅವನು ಅವ್ಯಯ, ನಮ್ಮ ಒಳಗೆ ಇದ್ದು ಎಲ್ಲ ಕೆಲಸಗಳನ್ನು ಮಾಡಿಸ್ತಾ ಇರ್ತಾನೆ. ಆದರೆ ಈ ದೇಹಕ್ಕೆ ಆಗ್ತಕ್ಕಂತಹ ಕುಂದು ಕೊರತೆಗಳು ಭಗವಂತನಲ್ಲಿ ಇಲ್ಲ ಎನ್ನತಕ್ಕಂತಹ ಎಚ್ಚರ ನಮ್ಮಲ್ಲಿರಬೇಕು. ಕರ್ತ ಭೋಕ್ತಾ ಚ ದೇಹಿ ಚ ಸ್ವಾತ್ಮ ಭೋಜಯಿತಾ ಸದಾ. ಆ ಕರ್ಮದ ಎಲ್ಲ ಲೇಪಗಳನ್ನು ಸುಖ ದುಃಖಗಳನ್ನು ಸ್ವೀಕಾರ ಮಾಡುವವರು ನಾವು, ಆದರೆ ಅದನ್ನು ಕೊಡುವವನು ಭಗವಂತ ಎನ್ನತಕ್ಕಂತಹ ಜಾಗೃತಿ ನಮ್ಮಲ್ಲಿ ಇರಬೇಕು. ಹೀಗೆ ಭಗವಂತನ ಬಗ್ಗೆ ಅನೇಕ ಪ್ರಶ್ನೆಗಳನ್ನು ಸಾವಿತ್ರಿ ಮಾಡಿದ್ದಾಳೆ. ಅದಕ್ಕೆ ಉತ್ತರ ರೂಪದಲ್ಲಿ ಈ ಶರೀರವನ್ನು ನಾವು ಹೇಗೆ ಚಿಂತನೆ ಮಾಡಬೇಕು? ರಿಪುರೂಪಂ ಮಿತ್ರರೂಪಂ ಸುಖದಂ ದುಃಖದಂ ಸದಾ. ನಮಗೆ ಸುಖ ಆದಾಗ ಈ ದೇಹ ನಮಗೆ ಮಿತ್ರನ ಹಾಗೆ ಕಾಣ್ತದೆ, ಅದೇ ದುಃಖ ಆದಾಗ ಅದೇ ದೇಹ ನಮಗೆ ಶತ್ರುವಿನ ಹಾಗೆ ಕಾಣ್ತದೆ. ಕೈ ಕಾಲು ಯಾವುದಾದ್ರೂ ಕಡೆಗಳಲ್ಲಿ ನಮಗೆ ಗಾಯ ಆಗಿ ಅಲ್ಲಿ ನಮಗೆ ಉಲ್ಬಣವಾದಾಗ, ದುಃಖವಾದಾಗ, ಅಯ್ಯೋ ಕೈಯೇ ಇಲ್ದಿದ್ರೆ ಕೈಯನ್ನು ಕಟ್ಟು ಮಾಡಿ ಆ ಕಡೆ ಇಡೋಣ ಎನ್ನುವಷ್ಟು ನಮಗೆ ನಮ್ಮ ದೇಹದ ಮೇಲೆ ನಮಗೆ ಕ್ರೋಧ ಬರ್ತದೆ. ಈ ಎಚ್ಚರ ಯಾವಾಗಲೂ ಕೂಡ ಇರಬೇಕು. ಅಂದರೆ ನಾವೇ ಈ ದೇಹ ಅಲ್ಲ, ನಮಗಿಂತ ಅತಿರಿಕ್ತವಾದದ್ದು ದೇಹ. ಈ ದೇಹ ಶಾಶ್ವತವಲ್ಲ, ಈ ದೇಹದಿಂದಲೇ ನಮಗೆ ಸುಖ ಅಲ್ಲ. ದೇಹಕ್ಕಿಂತ ಅತಿರಿಕ್ತವಾದಂತಹ ಆತ್ಮಾನಂದ, ಆತ್ಮೋದ್ಧಾರದ ಮಾರ್ಗದಲ್ಲಿ ಭಗವಂತನ ಅನುಗ್ರಹದಿಂದಾಗಿ ನಾವು ಆ ಸುಖವನ್ನು ಅನುಭವಿಸಬೇಕು ಎನ್ನತಕ್ಕಂತಹ ಎಚ್ಚರ ಇರಬೇಕು. ಹೀಗೆ ಭಗವಂತನ ಬಗ್ಗೆ ಅನೇಕ ಮಾತುಗಳನ್ನು ಹೇಳಿ, ನಿನ್ನ ಆ ಜ್ಞಾನದ ಹಸಿವನ್ನು ನೋಡಿ ನನಗೆ ಅತ್ಯಂತ ಸಂತೋಷವಾಗಿದೆ, ನಿನಗೆ ಏನು ವರ ಬೇಕೋ ಅದನ್ನು ಕೊಡ್ತೇನೆ ಅಂತ ವರದೇವರು ಕೇಳಿದಾಗ ಅವಳು ಕೇಳುವಂಥದ್ದೇ, ನನಗೆ 100 ಜನ ಮಕ್ಕಳು ಬೇಕು ಅಂತ. ಮೊದಲು ನನಗೆ ನನ್ನ ಗಂಡ ಬೇಕು ಅಂತ ಕೇಳ್ತಿದ್ಲು, ಈಗ ಅದನ್ನು ಕೇಳಲ್ಲ, ನನಗೆ 100 ಜನ ಮಕ್ಕಳು ಬೇಕು ಅಂತ. ಅಂದರೆ ಮಕ್ಕಳು ಸಿಗ್ತಾರೆ, ಗಂಡನೂ ಸಿಗ್ತಾನೆ ಎನ್ನುವಂತಹ ದೃಷ್ಟಿಯಿಂದಾಗಿ ಯಮಧರ್ಮನಲ್ಲಿ ನನಗೆ 100 ಜನ ಮಕ್ಕಳು ಬೇಕು, ನನ್ನ ಪತಿಗೇನು ರಾಜ್ಯ ನಷ್ಟ ಆಗಿದೆ, ಆ ರಾಜ್ಯ ಪ್ರಾಪ್ತಿಯಾಗಬೇಕು ಅಂತ ಕೆಲವು ವರಗಳನ್ನು ಕೇಳಿ ಮತ್ತೆ ಕೇಳ್ತಾಳೆ. ವಿಶಿಷ್ಟ ಜೀವಿನ ಕರ್ಮ ಭುಂಜಂತೆ ಸರ್ವಯೋನಿಷು ವಿಶೇಷತೋ ಮಾನವಾಶ್ಚ ಭ್ರಮಂತಿ ಸರ್ವಯೋನಿಷು. ಹೀಗೆ ವರವನ್ನು ಕೇಳಿ ವರ ಸಿಕ್ತು ಅಂತ ಅವಳು ಸುಮ್ಮನೆ ಹೋಗಿಲ್ಲ, ಮತ್ತೆ ಅನೇಕ ಕರ್ಮಗಳಿಗೆ ಸಂಬಂಧಪಟ್ಟಂತಹ, ಭಗವತ್ ತತ್ವಕ್ಕೆ ಸಂಬಂಧಪಟ್ಟಂತಹ ಅನೇಕ ಪ್ರಶ್ನೆಗಳನ್ನು ಕೇಳ್ತಾಳೆ. ದುರ್ಲಭ ಮಾನವೀ ಜಾತಿ ಸರ್ವಧ ಜಾತಿಷು ಭಾರತೆ. ಲೋಕದಲ್ಲಿ ಅನೇಕ ಬಗೆಯ ಜನ್ಮ ಇದೆ, ಅದರಲ್ಲಿ ಈ ಮಾನುಷ ಜನ್ಮಕ್ಕಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಪ್ರಾಣಿಗಳಲ್ಲಿಯೂ ಕೂಡ ವಿಶಿಷ್ಟವಾದದ್ದು ಮನುಷ್ಯ ಜನ್ಮ. ಯಾಕೆ ಅಂತ ಹೇಳಿದ್ರೆ ಬುದ್ಧಿ ಎನ್ನತಕ್ಕಂತಹ ವಿಶೇಷ ಶಕ್ತಿ ಇದೆ. ಆ ಬುದ್ಧಿ ವಸ್ತುತಃ ಮನುಷ್ಯನಿಗೆ ಮಾತ್ರ ಅಲ್ಲ, ಪ್ರಾಣಿಗಳಿಗೂ ಇದೆ. ವಸ್ತುತಃ ಪ್ರಾಣಿಗಳಿಗೂ ಕೂಡ ಇದು ನನ್ನ ಯಜಮಾನ, ಇದು ತಿನ್ನಬಹುದಾದ ವಸ್ತು, ಇದು ತಿನ್ನಬಾರದ ವಸ್ತು, ಈ ಎಲ್ಲ ಜ್ಞಾನ ವಸ್ತುತಃ ಪ್ರಾಣಿಗಳಿಗೂ ಇದೆ. ಹಾಗಾದರೆ ಪ್ರಾಣಿಗಂತಲೂ ವಿಶೇಷವಾದಂತಹ ಜ್ಞಾನ ಏನು ಅಂತ ಹೇಳಿದ್ರೆ ಭಗವತ್ ತತ್ವಜ್ಞಾನವನ್ನು ಪಡೆಯುವ ಬುದ್ಧಿ ಅದು ಮನುಷ್ಯನಿಗೆ ಮಾತ್ರ ಇರುವಂಥದ್ದು, ಪ್ರಾಣಿಗಳಿಗೆ ಇಲ್ಲ. ಪ್ರಾಣಿಗಳಿಗೆ ಲೌಕಿಕವಾದ ವಸ್ತುಗಳನ್ನು ತಿಳಿಯುವ ಜ್ಞಾನ ಇರಬಹುದು, ಆದರೆ ಲೌಕಿಕ ಅಲೌಕಿಕ ನೆನೆಸಿದಂತಹ ಭಗವಂತನ ಚಿಂತನೆಯನ್ನು ಮಾಡುವ, ಭಗವಂತನ ಬಗ್ಗೆ ಮಥನ ಮಾಡಿ ಭಗವಂತ ಇಂಥವನು,
ಭಗವಂತನ ಸ್ವರೂಪ ಇಂಥದ್ದು, ಭಗವಂತನ ಮಹಿಮೆ ಇಂಥದ್ದು ಎನ್ನುವುದನ್ನು ಕಣ್ಣಿಗೆ ಕಾಣದ ಭಗವಂತನನ್ನು ತಿಳಿದುಕೊಳ್ಳುವ ಸಾಮರ್ಥ್ಯ ಅದು ಮನುಷ್ಯರಿಗೆ ಮಾತ್ರ ಇರುವಂಥದ್ದು. ಅದರಿಂದಾಗಿ ಆ ಭಗವಂತನ ಬಗ್ಗೆ ನನಗೆ ತಿಳಿಸಬೇಕು ಅಂತ ಹೇಳಿದಾಗ ತುಂಬ ಸುಂದರವಾದ ಮಾತನ್ನು ಹೇಳ್ತಾರೆ. ಸ್ವಧರ್ಮ ನಿರತಾ ವಿಪ್ರಾಹ ಸೂರ್ಯಭಕ್ತಾಶ್ಚ ಭಾರತೆ ವ್ರಜಂತಿ ಸೂರ್ಯಲೋಕಂತೆ ಪುನರಾಯಂತಿ ಭಾರತೆ ಅಂತ. ಅನೇಕ ರೀತಿಯ ಮನುಷ್ಯರಿದ್ದಾರೆ, ಅನೇಕ ರೀತಿಯ ಚಿಂತನೆಯನ್ನು ಮಾಡ್ತಕ್ಕಂತಹ ಮನುಷ್ಯರಿದ್ದಾರೆ. ಅನೇಕ ರೀತಿಯ ಸಾತ್ವಿಕರು, ರಾಜಸರು, ತಾಮಸರು ಎನ್ನತಕ್ಕಂತಹ ದುಷ್ಟರು, ಸಾತ್ವಿಕರು, ಅನೇಕ ಬಗೆಯ ಮನುಷ್ಯರನ್ನು ನಾವು ಲೋಕದಲ್ಲಿ ನೋಡ್ತೇವೆ. ಸಾತ್ವಿಕರಲ್ಲಿಯೂ ಕೂಡ ಅನೇಕ ಬಗೆಯ ಸಜ್ಜನರನ್ನು, ಭಗವದ್ಭಕ್ತರನ್ನು ನಾವು ನೋಡ್ತೇವೆ. ನಾವು ಭಗವಂತನ ತತ್ವಜ್ಞಾನದ ಮಾರ್ಗದಲ್ಲಿ ಹೋಗಬೇಕಾದ್ರೆ ಮೊಟ್ಟ ಮೊದಲು ಮಾಡಬೇಕಾದ ಕೆಲಸ ಸತ್ಸಂಗ. ಸಜ್ಜನರ ಸಂಘವನ್ನು ಮಾಡದೆ ನಾವು ಯಾವುದೇ ರೀತಿಯಲ್ಲಿ ಶ್ರೇಯಸ್ಸನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ನಾವು ಒಳ್ಳೆಯ ಕೆಲಸವನ್ನು ಮಾಡಬೇಕು, ಒಳ್ಳೆಯ ತತ್ವಜ್ಞಾನವನ್ನು ಪಡೆಯಬೇಕು ಅಂದರೆ ಮೊಟ್ಟ ಮೊದಲು ಮಾಡಬೇಕಾದದ್ದು ಸಜ್ಜನರ ಸಂಘ. ಯಾರಿಗೆ ಭಗವಂತನ ಅರಿವಿದೆ, ಯಾರಿಗೆ ಭಗವಂತನ ಪರಿಚಯವಿದೆ, ಯಾರು ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ದಾರೆ, ಯಾರು ನಿರಂತರವಾಗಿ ಅನುಷ್ಠಾನಗಳಲ್ಲಿ ಭಗವಂತನ ಚಿಂತನೆಯಲ್ಲಿಯೇ ಆನಂದವನ್ನು ಅನುಭವಿಸ್ತಾ ಇದ್ದಾರೆ, ಅಂಥವರ ಸಂಘವನ್ನು ಮಾಡಬೇಕು. ಅಂಥವರ ಸಂಘವನ್ನು ಮಾಡಿ ಭಗವಂತನ ಪರಿಚಯ, ಧರ್ಮ ಅಧರ್ಮಗಳ ಪರಿಚಯ, ಶಾಸ್ತ್ರಗಳ ಪರಿಚಯವನ್ನು ಮಾಡಿಕೊಂಡಾಗ ನಮಗೆ ಭಗವಂತನ ಪರಿಚಯ ಆಗಲಿಕ್ಕೆ ಸಾಧ್ಯ. ಪ್ರಾರಂಭದಲ್ಲಿ ಆಗ ಹೇಳಿದ ಹಾಗೆ ವಸ್ತುತಃ ಭಗವಂತನ ಪ್ರೀತಿಯನ್ನು ಸಂಪಾದನೆ ಮಾಡಬೇಕು ಅಂತ ಹೇಳಿದ್ರೆ ನಿಷ್ಕಾಮವಾದಂತಹ ಆರಾಧನೆಯನ್ನು ಮಾಡಬೇಕು. ಯಾವುದೇ ಕಾಮನೆಗಳಿಲ್ಲದೆ ಭಗವಂತನ ಪ್ರೀತಿಯನ್ನು ಸಂಪಾದನೆ ಮಾಡಬೇಕಿರುವ ಒಂದೇ ಒಂದು ಉದ್ದೇಶದಿಂದ ಆರಾಧನೆ ಮಾಡಬೇಕು. ಆದರೆ ಎಲ್ಲರಿಗೂ ಇದಿರುವುದಿಲ್ಲ. ನಮಗೆ ಭಗವಂತನ ಮುಂದೆ ಹೋದಾಗ ಭಗವಂತನಿಗಿಂತ ಹೆಚ್ಚು ನಮ್ಮ ಬೇಡಿಕೆಗಳೇ ನಮ್ಮ ತಲೆಯಲ್ಲಿ ಬರ್ತದೆ. ಸಕಾಮ ಕರ್ಮಗಳನ್ನೇ ನಾವು ಸಾಮಾನ್ಯವಾಗಿ ನಾವು ಮಾಡ್ತೇವೆ. ಇದರಿಂದ ನಾವು ರಕ್ಷಿತರಾಗಬೇಕಾದ್ರೆ ಮೊಟ್ಟ ಮೊದಲು ಸಜ್ಜನರ ಸಂಘ ಮಾಡಬೇಕು. ಸಕಾಮ ಕರ್ಮಗಳನ್ನೇ ಮಾಡ್ತಿದ್ದವ ಸಜ್ಜನರ ಸಂಘದಿಂದಾಗಿ ಒಂದೊಂದೇ ಕಾಮನೆಗಳು, ಇದು ಕ್ಷುಲ್ಲಕ, ಇದು ಉಪಯೋಗ ಇಲ್ಲ, ಭಗವಂತನ ಮಹಿಮೆಯನ್ನು ತಿಳಿತಾ ಅವನ ಸಕಾಮ ಆರಾಧನೆಯೇ ನಿಷ್ಕಾಮ ಆರಾಧನೆಯಾಗಿ ಪರಿಣಾಮ ಆಗ್ತಾ ಹೋಗ್ತದೆ. ನಿಧಾನವಾಗಿ ಸಜ್ಜನರ ಸಂಘದಿಂದಾಗಿ ಅವನು ನಿಷ್ಕಾಮವಾಗಿ ಭಗವಂತನ ಪ್ರೀತಿಯ, ಭಗವಂತನ ಅನುಗ್ರಹ ಬಿಟ್ಟು ನನಗೆ ಏನೂ ಬೇಡ ಎನ್ನತಕ್ಕಂತಹ ಆ ನಿಷ್ಕಾಮ ಆರಾಧನೆಯಲ್ಲಿ ತೊಡಗ್ತಾನೆ. ಹೀಗೆ ಲೋಕದಲ್ಲಿ ಅನೇಕ ಬಗೆಯ ಸಾಧಕರಿರಬಹುದು. ಅದರಲ್ಲಿ ಯಾರು ನಿಷ್ಕಾಮವಾಗಿ ಭಗವತ್ ತತ್ವಜ್ಞಾನವನ್ನು ನಿರಂತರ ಶಾಸ್ತ್ರಗಳಲ್ಲಿ ಮುಳುಗಿ ಆ ಭಗವಂತನ ಚಿಂತನೆಯಲ್ಲೇ ಮುಳುಗಿಕೊಂಡು ಯಾರು ಭಗವಂತನ ಆರಾಧನೆಯನ್ನು ಮಾಡ್ತಾರೆ ಅಂಥವರ ಸಂಘವನ್ನು ಮಾಡಬೇಕು. ಅವರ ಬಳಿಯಲ್ಲಿ ಜ್ಞಾನದ ಭಿಕ್ಷೆಯನ್ನು ನೀಡಬೇಕು ಎಂಬುದಾಗಿ. ವೈಷ್ಣವರ ಸಂಘ ಮಾಡಿದರೆ ನಿಷ್ಕಾಮ ಕರ್ಮಗಳಲ್ಲಿ ಹೋಗ್ತೇವೆ, ಅವೈಷ್ಣವರ ಸಂಘವನ್ನು ಮಾಡಿದರೆ ಸಕಾಮ ಕರ್ಮಗಳಲ್ಲಿಯೇ ನಮ್ಮ ಅನುಷ್ಠಾನ ಹೋಗ್ತಾ ಇರ್ತದೆ ಅನ್ನತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ.